ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಬೆಂಕಿಯ ಕೆನ್ನಾಲಿಗೆಗೆ ಹೊತ್ತಿ ಉರಿದಿದೆ ವೇಸ್ಟ್ ಗೋಡೌನ್. ವೇಸ್ಟ್ ಆಯಿಲ್ ಮತ್ತು ಗುಜರಿ ದಾಸ್ತಾನುಗಳನ್ನ ಇಟ್ಟಿದ್ದಂತ ಗೋಡೌನ್ ಈಗ ಭಸ್ಮವಾಗಿದೆ. ತುಮಕೂರಿನಲ್ಲೂ ಕೂಡ ಅಗ್ನಿ ಅವಘಡ ಸಂಭವಿಸಿದೆ. ತುಮಕೂರಿನ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಆಗಿರೋ ಅಂತ ಘಟನೆ ನೋಡಿದ್ವಿ. ಒಂದು ಕಡೆ ಮೈಸೂರು, ಇನ್ನೊಂದು ಕಡೆ ತುಮಕೂರು. ಇಲ್ಲಿ ವೇಸ್ಟ್ ಆಯಿಲ್ ಮತ್ತು ಗುಜರಿ ದಾಸ್ತಾನುಗಳನ್ನು ಇಟ್ಟಿದ್ರು, ಶೇಖರಿಸಿಟ್ಟಿದ್ರು. ತುಮಕೂರಿನ ವಸಂತ ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿ ಆಗಿರೋ ಅಂಥ ಘಟನೆ ಇದು. ದೆಹಲಿ ಮೂಲದ RK ಇಂಪ್ರೆಷನ್ ಮಾಲೀಕತ್ವದ ಗೋಡೌನ್. ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಸಾವು ನೋವು ಆಗಿಲ್ಲ ಅನ್ನೋ ಮಾಹಿತಿ ತಿಳಿದು ಬರ್ತಾ ಇದೆ. ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಹೊತ್ತಿ ಉರಿದು ಹೋಗಿದೆ ಈ ಗೋಡೌನ್. ಸ್ಥಳಕ್ಕೆ ಆಗಮಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಬೆಂಕಿ ನಂದಿಸೋ ಅಂತ ಕಾರ್ಯಕ್ರಮದಲ್ಲಿ ಈಗ ನಿರತರಾಗಿದ್ದಾರೆ. ತುಮಕೂರಿನ ವಸಂತ ನರಸಾಪುರದಲ್ಲಿ ಆಗಿರೋ ಅಂತ ಘಟನೆ ಇದೆ. ಈಗ ಎಲ್ಲಿ ಕರೆಂಟ್ ಕೊಡೋದಿಲ್ಲ, ಯಾರು ತಗೋ ನೀರು ನೋಡ್ತಾ ಇದೀವಿ ಮೊದಲನೇ ವಿಂಡೋದಲ್ಲಿ. ಇದು ಮೈಸೂರು ಬೆಂಗಳೂರು ರಸ್ತೆಯಲ್ಲಿ ಇರೋ ಅಂತ ಗೋದಾಮುಗಳು ಹಳೆಯ ವಸ್ತುಗಳನ್ನು ತುಂಬಿಸಿಟ್ಟಿದ್ರು. ಇಲ್ಲಿ 4 ಗೋದಾಮುಗಳಿಗೆ ಬೆಂಕಿ ಬಿದ್ದಿದೆ. ಮೊದಲನೇ ವಿಂಡೋದಲ್ಲಿ ನೋಡ್ತಾ ಇರೋದು 4 ಗೋದಾಮುಗಳು ಸುಟ್ಟು ಭಸ್ಮವಾಗಿರೋ ಅಂಥದ್ದು. ಇದು ಮೈಸೂರಿನಲ್ಲಿ. ಎರಡನೇ ವಿಂಡೋದಲ್ಲಿ ನೋಡ್ತಾ ಇರೋದು ತುಮಕೂರಿನ ಕೈಗಾರಿಕಾ ಪ್ರದೇಶ ವಸಂತ ನರಸಾಪುರ. ಅಲ್ಲಿ ಆಯಿಲ್ ಮತ್ತೆ ವೇಸ್ಟ್ ಇಟ್ಟಿದ್ರು, ಅದು ಕೂಡ ಬೆಂಕಿಗೆ ಆಹುತಿಯಾಗಿದೆ.